ಸ್ಮಾರ್ಟ್ ಸಿಟಿ ಕಾಮಗಾರಿಯಿಂದಾಗಿ ರಸ್ತೆಗಳು ಹಾಳಾಗಿದ್ವು. ಜನರು ಹಿಡಿಶಾಪ ಹಾಕ್ತಾ ಇದ್ರು, ಯಾವಾಗ ಮುಗಿಯುತ್ತಪ್ಪ ಕಾಮಗಾರಿ ಅಂತ ಕಾಯ್ತಾ ಇದ್ರು. ಅಂದಹಾಗೆ ಮಾರ್ಚ್ 2023ರ ಒಳಗೆ ಕಾಮಗಾರಿ ಪೂರ್ಣಗೊಳ್ಳೋದು ಬಹುತೇಕ ಫಿಕ್ಸ್ ಆಗಿದೆ. ಹಾಗಾದ್ರೆ ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಶಿವಮೊಗ್ಗ ಸ್ಮಾರ್ಟ್ ಸಿಟಿಯ ಎಲ್ಲಾ ಕಾಮಗಾರಿಗಳು ಮುಂದಿನ ಮಾರ್ಚ್ ಒಳಗಾಗಿ ಪೂರ್ಣಗೊಳ್ಳಲಿವೆ. ಸರ್ಕಾರ ಸ್ಮಾರ್ಟ್ ಸಿಟಿ ಯೋಜನೆ ಅವಧಿಯನ್ನ ಮುಂದಿನ ಜೂನ್ ವರೆಗೆ ವಿಸ್ತರಿಸಿದೆ. ಆದರೆ ಶಿವಮೊಗ್ಗ ಸ್ಮಾರ್ಟ್ ಸಿಟಿ ಕಾಮಗಾರಿಗಳು ಬಹುತೇಕ ಈ ವರ್ಷದ ಅಂತ್ಯದ ಒಳಗಾಗಿ ಪೂರ್ಣಗೊಳ್ಳಲಿವೆ. ಒಂದೆರಡು ಕಾಮಗಾರಿಗಳು ಮಾತ್ರ ಮುಂದಿನ ವರ್ಷ ಪೂರ್ಣಗೊಳ್ಳಲಿದೆ. ಸರ್ಕಾರ ಇದುವರೆಗೆ 758 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದು 541 ಕೋಟಿ ರೂಪಾಯಿ ವೆಚ್ಚವಾಗಿದೆ. ಇದುವರೆಗೆ ಯಾವುದೇ ಅನುದಾನ ಲೋಪವಾಗದಂತೆ ಕಾರ್ಯನಿರ್ವಹಿಸಲಾಗಿದೆ ಎಂದು ಸ್ಮಾರ್ಟ್ ಸಿಟಿ ಎಂಡಿ ಚಿದಾನಂದ ವಟಾರೆ ಮಾಹಿತಿ ನೀಡಿದರು. ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ಇಲ್ಲಿವರೆಗೂ ನಮಗೆ ಟೋಟಲ್ 758 ಕ್ರೋರ್ ಅಮೌಂಟ್ ಬಂದಿದೆ ಇಲ್ಲಿವರೆಗೂ. ಆಮೇಲೆ ನಮಗೆ ಇಲ್ಲಿವರೆಗೂ ಖರ್ಚಾಗಿರೋದು ಆಲ್ಮೋಸ್ಟ್ 542 ಕ್ರೋರ್ 541.88. ಸೊ ನಮ್ಮ ಹತ್ರ ಇನ್ನೂ 216 ಕ್ರೋರ್ ಇದೆ ಅಮೌಂಟ್. ಸೊ ಈಗ ನಮಗೆ ಫಂಡ್ಸ್ ಯಾವುದು ಕೊರತೆ ಇಲ್ಲ. ಅಂದರೆ ಈಗ 758 ಕ್ರೋರಲ್ಲಿ 164 ಕ್ರೋರ್ ನಿನ್ನೆನೇ ನಮಗೆ ಅಮೌಂಟ್ ಕ್ರೆಡಿಟ್ ಆಯ್ತದು. ನಿನ್ನೆನೆ ಅಮೌಂಟ್ ಕ್ರೆಡಿಟ್ ಆಯಿತು. GOI ಮತ್ತು ಗೌರ್ಮೆಂಟ್ ಆಫ್ ಇಂಡಿಯಾದ ಶೇರ್ ಮತ್ತು ಗೌರ್ಮೆಂಟ್ ಆಫ್ ಕರ್ನಾಟಕ ಶೇರ್ದಿಂದ ರಿಲೀಸ್ ಮಾಡಿದರು. ಅದು ನಿನ್ನೆನೇ ನಮ್ಮ ಅಮೌಂಟ್ಗೆ ಕ್ರೆಡಿಟ್ ಆಯಿತು. ಸೊ ನಮಗೆ ಸ್ಮಾರ್ಟ್ ಸಿಟಿ ಮಿಷನಲ್ಲಿ ಯಾವುದು ಫಂಡದ ಕೊರತೆ ಇಲ್ಲ, ಯಾವುದು ಲ್ಯಾಬ್ಸು ಆಗಿಲ್ಲ. ಸೊ ಆಮೇಲೆ ಲಾಸ್ಟ್ 6 ಮಂತ್ಸಿಂದ ಎವ್ರಿ ಮಂತ್ ವಿ ಆರ್ ಪ್ರೋಗ್ರೆಸಿಂಗ್ ಮೋರ್ ದ್ಯಾನ್ 25 ಕ್ರೋರ್. ಸೊ ನಮ್ಮದು ಫೈನಾನ್ಷಿಯಲ್ ಎಕ್ಸ್ಪೆಂಡಿಚರ್ ತಾವು ನಮಗೆ ಒಂದು ನನ್ನ ಹತ್ರ ಚಾರ್ಟ್ ಇದೆ, ಅದು ಹೇಳ್ತೀನಿ, ದಟ್ ಈಸ್ ಗೋಯಿಂಗ್ ಅಪ್. ಸೊ ಇದರಿಂದ ನಮಗೆ ಒಳ್ಳೆ ರ್ಯಾಂಕ್ ಅಚೀವ್ ಮಾಡೋಕ್ಕೆ ಹೆಲ್ಪ್ ಆಗ್ತಾ ಇದೆ. ಬಟ್ ಇಟ್ ಈಸ್ ನಾಟ್ ದ ಎಂಡ್. ರ್ಯಾಂಕಿಗಿಂತ ನಾವು ಅದನ್ನು ಇನ್ನೂ ಕಂಟಿನ್ಯೂಸ್ ಆಗಿ ಇಂಪ್ರೂವ್ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ. ಅದಕ್ಕಿಂತ ಹೆಚ್ಚಾಗಿ ಎಲ್ಲ ವರ್ಕ್ಸನ್ನು ನಿಗದಿತ ಟೈಮ್ ಒಳಗಡೆ ಕಂಪ್ಲೀಟ್ ಮಾಡಬೇಕು, ಗುಣಮಟ್ಟದ ಕಾಮಗಾರಿ ಆಗಬೇಕು, ಅದಕ್ಕೆಲ್ಲ ಗಮನ ಕೊಡ್ತಾ ಇದ್ದೀವಿ. ಆ್ಯಸ್ ಆನ್ ಎಸ್ಟರ್ಡೇಸ್ ಸ್ಮಾರ್ಟ್ ಸಿಟೀಸ್ ರ್ಯಾಂಕಿಂಗ್ ಆಲ್ ಇಂಡಿಯಾ ಲೆವೆಲಲ್ಲಿ 19th ಇತ್ತು. ಆಮೇಲೆ ಸ್ಟೇಟಲ್ಲಿ 2nd ಇದೆ. ನಾನು ಅದರಲ್ಲಿ ತಮ್ಗೆ ಹೇಳಿದ್ದೀನಿ. ಸೊ 758 ಕ್ರೋರಲ್ಲಿ ನಮಗೆ 542 ಕ್ರೋರ್ ಅಪ್ರಾಕ್ಸಿಮೇಟಾಗಿ ಖರ್ಚಾಗಿರೋದು. 216 ಕ್ರೋರ್ ನಮ್ಮ ಹತ್ರ ಇದೆ. ಇದರಲ್ಲಿ ಪ್ರೊಜೆಕ್ಟ್ ಫಂಡ್ಗಂತ ಯುಟಿಲೈಸ್ ಆಗಿರೋದು 505 ಕ್ರೋರ್. ಆಮೇಲೆ ಉಳಿದಿರೋದು 37 ಕ್ರೋರ್ ಏನಿದೆ ನಮಗೆ ನಾವು A&OE ಎಕ್ಸ್ಪೆಂಡಿಚರ್ ಅಂತ ಹೇಳ್ತೀವಿ, ಅಡ್ಮಿನಿಸ್ಟ್ರೇಟಿವ್ ಆ್ಯಂಡ್ ಆಫೀಸ್ ಎಕ್ಸ್ಪೆಂಡಿಚರ್. ಇದರಲ್ಲಿ ನಮ್ಮ ಸ್ಮಾರ್ಟ್ ಸಿಟಿ ರನ್ ಆಗೋಕ್ಕೆ ಮತ್ತು PMC ಕನ್ಸಲ್ಟೆಂಟ್ಸ್ಗೆ ನಾವೇನು ಪೇ ಮಾಡ್ತೀವಿ ಅದೆಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಸೊ ಅಪ್ರಾಕ್ಸಿಮೇಟ್ಲಿ 507 ಕ್ರೋರ್ ನಮ್ಮದು ಪ್ರೊಜೆಕ್ಟ್ ಫಂಡ್, 37 ಕ್ರೋರ್ ಖರ್ಚಾಗಿರೋದು ಅಡ್ಮಿನಿಸ್ಟ್ರೇಟಿವ್ ಆ್ಯಂಡ್ ಆಫೀಸ್ ಎಕ್ಸ್ಪೆಂಡಿಚರ್ ಪರ್ಪಸ್ಗೆ ಇಲ್ಲಿವರೆಗೂ ಖರ್ಚಾಗಿರೋದು. ಆಮೇಲೆ ಸ್ಮಾರ್ಟ್ ಸಿಟಿ ಮಿಷನ್ ಫಂಡಲ್ಲಿ ನಾವೇನು 1000 ಕ್ರೋರ್ ಅಂತ ಇದೆ, ಇಟ್ ಈಸ್ ಎ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್. ಅದರಲ್ಲಿ 500 ಕ್ರೋರ್ ಗೌರ್ಮೆಂಟ್ ಆಫ್ ಇಂಡಿಯಾದವ್ರು ಕೊಡ್ತಾರೆ, 500 ಕ್ರೋರ್ GOK ಗೌರ್ಮೆಂಟ್ ಆಫ್ ಕರ್ನಾಟಕದವ್ರು ಕೊಡ್ತಾರೆ. ಸೊ ಅದರಲ್ಲಿ ಟೋಟಲ್ ನಾವು 60 ಕಾಮಗಾರಿ ತೊಗೊಂಡಿದ್ದೀವಿ ಇಲ್ಲಿವರೆಗೂ ಓವರಾಲ್. ಅಂದರೆ ಸ್ವಲ್ಪ ಈ ನಂಬರ್ ವೇರಿ ಆಗ್ತಾ ಇರುತ್ತೆ. ಬಟ್ ಆ್ಯಸ್ ಆನ್ ಟುಡೇ ನಂಬರ್ ಈ 60. ಇಲ್ಲಿ ಆಲ್ಮೋಸ್ಟ್ ಈಗ ಫ್ರೀಸ್ ಆಗುತ್ತೆ. ಈ 60 ನಂಬರಲ್ಲಿ ನಾವು 31 ವರ್ಕ್ ಆಲ್ರೆಡಿ ಕಂಪ್ಲೀಟ್ ಮಾಡಿದ್ದೀವಿ, 31 ವರ್ಕ್ ಕಂಪ್ಲೀಟ್ ಮಾಡಿದ್ದೀವಿ. ಸೊ ಇನ್ನು 29 ಕಾಮಗಾರಿ ನಮ್ಗೆ ಬಾಕಿ ಇದೆ. ಸೊ ನಾನು ನಿಮ್ಗೆ ಅವಾಗ ಹೇಳಿದಾಗೆ ಮಾರ್ಚ್ 23 ಒಳಗಡೆ 29 ಕಾಮಗಾರಿಗಳನ್ನ ಸಹ ನಾವು ಮುಗಿಸ್ತೀವಿ. ಅದಕ್ಕೆ ನಾವು ಮಂತ್ ವೈಸ್ ಇರ್ಬೋದು, ಕ್ವಾರ್ಟರ್ ವೈಸ್ ಇರ್ಬೋದು, 29 ಕಾಮಗಾರಿಯನ್ನು ಯಾವಾಗ ಮುಗಿಸ್ತೀವಂತ ಅದು ಶೆಡ್ಯೂಲ್ ಮಾಡ್ಕೊಂಡಿದ್ದೀವಿ. ಸೊ ಈ 29 ಕಾಮಗಾರಿಗಳನ್ನು ನೆಕ್ಸ್ಟ್ ಮಾರ್ಚ್ 23 ಒಳಗಡೆ ನಾವು ಮುಗಿಸ್ತೀವಿ. ಸೊ ಓವರಾಲ್ ಇಲ್ಲಿವರೆಗೂ ನಮಗೆ ಫಿಸಿಕಲ್ ಪ್ರೋಗ್ರೆಸ್, ಭೌತಿಕ ಪ್ರಗತಿ 67.28 ಆಗಿದೆ. ಆಮೇಲೆ ಆರ್ಥಿಕ ಪ್ರಗತಿ 54.18 ಆಗಿದೆ. ಆಮೇಲೆ ತಮಗೆ ಗೊತ್ತಿರುವಾಗೆ ಇದು ಇಂಪಾರ್ಟೆಂಟ್. ಆಮೇಲೆ ತಮಗೆ ಗೊತ್ತಿರುವಾಗೆ ನಾವು ಎಲ್ಲ ಥರ ಪ್ರೊಜೆಕ್ಟ್ಸನ್ನೆಲ್ಲ ತೊಗೊಂಡಿದ್ದೀವಿ. ಆಬ್ಜೆಕ್ಟಿವ್ ಏನಿತ್ತಂದರೆ ಥ್ರೂ ಗ್ರೀನ್ ಅರ್ಬನೈಜೇಷನನ್ನು ಟೂರಿಸಮ್ ಡೆಸ್ಟಿನೇಷನ್ ಆಗಿ ಡೆವಲಪ್ ಮಾಡಬೇಕು ಅನ್ನೋದು ನಮ್ಮದು ಮಿಷನ್ ಸ್ಟೇಟ್ಮೆಂಟ್ ಇತ್ತು ಶಿವಮೊಗ್ಗ ಸ್ಮಾರ್ಟ್ ಸಿಟಿದು. ಅದಕ್ಕಾಗಿ ಗ್ರೀನ್ ಕಾಂಪೊನೆಂಟ್ಗೂ ಒತ್ತು ಕೊಟ್ಟಿದ್ದೀವಿ. ಸ್ಮಾರ್ಟ್ ರೋಡ್ಸ್ ಇರ್ಬೋದು, ICT ಕಾಂಪೊನೆಂಟ್ ಇರ್ಬೋದು, ಹೆರಿಟೇಜ್ ವರ್ಕ್ಸ್ ಇರ್ಬೋದು, ಅದಕ್ಕೆಲ್ಲನೂ ಕೊಟ್ಟಿದ್ದೀವಿ. ನಾನು ತಮಗೆ ಹೇಳ್ತೀನಿ ಏನಂದರೆ, ಸ್ಮಾರ್ಟ್ ಸಿಟಿಯಲ್ಲಿ ನಾವು 8 ಪ್ಯಾಕೇಜ್ ತೊಗೊಂಡಿದ್ದೀವಿ. ಸ್ಮಾರ್ಟ್ ರೋಡ್ಸ್ 110 ಕಿಲೋಮೀಟರ್ ಸ್ಮಾರ್ಟ್ಸ್ ರೋಡ್ಸ್ ಡೆವಲಪ್ ಮಾಡೋಕ್ಕೆ.
ಅದರಲ್ಲಿ ಮೋರ್ ದೆನ್ 70% ಈಗ ಪ್ರೋಗ್ರೆಸ್ ಆಗಿದೆ. ದೇಶದಲ್ಲಿ ಶಿವಮೊಗ್ಗ ಸ್ಮಾರ್ಟ್ ಸಿಟಿ 19ನೇ ಸ್ಥಾನದಲ್ಲಿದ್ದು ರಾಜ್ಯದಲ್ಲಿ 2ನೇ ಸ್ಥಾನದಲ್ಲಿದೆ. ಒಟ್ಟು 997 ಕೋಟಿ ರೂಪಾಯಿ ಅಂದಾಜಿನಲ್ಲಿ 60 ಕಾಮಗಾರಿ ಕೈಗೊಳ್ಳಲಾಗಿದ್ದು 31 ಕಾಮಗಾರಿಗಳು ಪೂರ್ಣಗೊಂಡಿವೆ. 29 ಕಾಮಗಾರಿಗಳು ಪ್ರಗತಿಯ ವಿವಿಧ ಹಂತದಲ್ಲಿವೆ. 62% ಭೌತಿಕ ಹಾಗೂ 54% ಆರ್ಥಿಕ ಪ್ರಗತಿಯನ್ನ ಸಾಧಿಸಲಾಗಿದೆ. 505 ಕೋಟಿ ರೂಪಾಯಿ ಅಂದಾಜು ಮೊತ್ತದಲ್ಲಿ 110 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿ, 20 ಕೋಟಿ ರೂಪಾಯಿ ವೆಚ್ಚದಲ್ಲಿ 113 ಕನ್ಸರ್ವೆನ್ಸಿಗಳ ಅಭಿವೃದ್ಧಿ, 144 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹಸಿರೀಕರಣ ಮತ್ತು ಪಾರ್ಕ್ಗಳ ಅಭಿವೃದ್ಧಿ, 57 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾಹಿತಿ ತಂತ್ರಜ್ಞಾನ ಆಧಾರಿತ ಸೇವೆಗಳು, 17 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಗರದ 3 ಪಾರಂಪರಿಕ ಕಟ್ಟಡಗಳ ಅಭಿವೃದ್ಧಿ, 89 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಾಹನ ಪಾರ್ಕಿಂಗ್, ಹಾಕರ್ ಝೋನ್, ಖಾಸಗಿ ಬಸ್ ನಿಲ್ದಾಣ ನವೀಕರಣ ಇತ್ಯಾದಿ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ. ಗೊತ್ತಿರುವಾಗೆ ಶಿವಮೊಗ್ಗದಲ್ಲಿ ನಾವು ಕನ್ಸರ್ವೆನ್ಸಿ ಏನಿದೆ, ಸುಮಾರು 200 ಕನ್ಸರ್ವೆನ್ಸೀಸ್ ಏನಿದೆ, ಅದರಲ್ಲಿ 113 ಕನ್ಸರ್ವೆನ್ಸೀಸನ್ನು ನಾವು ಡೆವಲಪ್ಮೆಂಟ್ ಮಾಡೋಕ್ಕೆ ತೊಗೊಂಡಿದ್ದೀವಿ. ಅದನ್ನು 5 ಪ್ಯಾಕೇಜಾಗಿ ಡಿವೈಡ್ ಮಾಡಿದ್ದೀವಿ. ಸೊ ಈಗ ಆಲ್ಮೋಸ್ಟ್ ಮೋರ್ ದೆನ್ ಇನ್ನು 90% ಇದು 80% ವರ್ಕ್ ಆಗಿದೆ ಅದರಲ್ಲಿ. ಸೊ ಇಲ್ಲಿ 1 ಪ್ಯಾಕೇಜ್ ಮಾತ್ರ ಬಾಕಿ ಇದೆ. ಅದರಲ್ಲಿ 53 ಮಾಡಬೇಕಾಗಿತ್ತು, ಅದೀಗ ರನ್ನಿಂಗಲ್ಲಿ ಇರೋದು. ಆ ಪ್ಯಾಕೇಜ್ ಮಾತ್ರ ರನ್ನಿಂಗಲ್ಲಿದ್ದೀವಿ. ಅದನ್ನು ನಾವು ಮೇ ಎಂಡ್ ಒಳಗಡೆ ಅದನ್ನು ಸಹ ಕ್ಲೋಸ್ ಮಾಡ್ತೀವಿ. ಸೊ ಈ ಕನ್ಸರ್ವೆನ್ಸಿನ ತಮ್ಗೆ ಗೊತ್ತಿದ್ದಾಗೆ ನಾವು ಒಂದು ಇದು ವೆಹಿಕಲ್ ಪಾರ್ಕಿಂಗ್ ಸಲುವಾಗಿರ್ಬೋದು, ಸ್ಟ್ರೀಟ್ ವೆಂಡರ್ಸ್ ರಿಹ್ಯಾಬಿಲಿಟೇಷನ್ ಸಲುವಾಗಿರ್ಬೋದು. ಸೊ ಅದನ್ನು ನಾವು ಕಾರ್ಪೊರೇಷನ್ಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಅದೇ ಥರ ಮಕ್ಕಳಿಗೆ ರಿಕ್ರಿಯೇಷನ್ ಪರ್ಪಸ್ ಜಿಮ್ ಎಕ್ವಿಪ್ಮೆಂಟ್ ಇರ್ಬೋದು, ಆಮೇಲೆ ಚಿಲ್ಡ್ರನ್ ಪ್ಲೇಯಿಂಗ್ ಎಕ್ವಿಪ್ಮೆಂಟ್ಸ್ ಎಲ್ಲ ಇನ್ಸ್ಟಾಲ್ ಮಾಡಿದ್ದೀವಿ. ಮತ್ತು ಸಮ್ ಕನ್ಸರ್ವೆನ್ಸಿನ ಟ್ರಾನ್ಸಿಟರಿ ಕನೆಕ್ಟಿಂಗ್ ಇದುವಾಗಿ ಪಾತಾಗಿ ಯೂಸ್ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಮಲ್ಟಿ ಲೆವೆಲ್ ಕಾರ್ ಪಾರ್ಕಿಂಗ್ ಇರ್ಬೋದು, ಆಮೇಲೆ ಹಾಕರ್ ಝೋನ್ ಬಿಲ್ಡಿಂಗ್ ಇರ್ಬೋದು. ಸೊ ಈ ಬೇರೆ ಬೇರೆ ಪ್ರಾಜೆಕ್ಟ್ಸನ್ನು ಸಹ ಅದರ್ಸ್ ಕ್ಯಾಟಗರಿಯಲ್ಲಿ ನಾವು ಮಾಡ್ತಾ ಇದ್ದೀವಿ. ಮತ್ತು ಇತ್ತೀಚೆಗೂ ಅಷ್ಟೇ ನಮ್ಮದು PPP ಏನು ಮಾಡೆಲ್ ಅಂತ ಏನು ಹೇಳ್ತೀವಿ, ಇದು ಸ್ಮಾರ್ಟ್ ಸಿಟಿ ಮಿಷನ್ ನಾನು ಇಲ್ಲಿವರೆಗೆ ಹೇಳಿದ್ದು. PPP ಮಾಡೆಲಲ್ಲಿ ಅಂದರೆ ಅಲ್ಲಿ ಇನ್ವೆಸ್ಟರ್ ಅವರೇ ಕನ್ಸೆಷನರೇ ಇನ್ವೆಸ್ಟ್ ಮಾಡ್ತಾರೆ, ನಮ್ಮದೇನು ಇನ್ವೆಸ್ಟ್ಮೆಂಟ್ ಇರೋದಿಲ್ಲ. ಅದರಲ್ಲಿ ಸ್ಟ್ರೀಟ್ ಲೈಟ್ ಒಂದು ತೊಗೊಂಡಿದ್ದೀವಿ. ಅದೇ ಥರ ಈಗ ತಮಗೆಲ್ಲ ಗೊತ್ತಿರ್ಬೋದು EV ಚಾರ್ಜಿಂಗ್ ಪಾಯಿಂಟ್ಸ್, ಅದನ್ನು ಸಹ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಎಲ್ಲೆಲ್ಲಿ ಪಾಸಿಬಿಲಿಟೀಸ್ ಇದೆ ಅದನ್ನು ಮಾಡೋಕ್ಕೆ ವಿ ಹ್ಯಾವ್ ಜಸ್ಟ್ ಸ್ಟಾರ್ಟೆಡ್ ದಟ್ ಪ್ರೊಸೆಸ್, EV ಚಾರ್ಜಿಂಗ್ ಪಾಯಿಂಟ್ಸ್. ಆಮೇಲೆ ಎಲ್ಲಾದರೂ ಫುಡ್ ಬಜಾರ್ಸ್ ಏನಾದರೂ ಮಾಡೋಕ್ಕೆ ಅವಕಾಶ ಇದ್ದರೆ PPP ಮಾಡೆಲಲ್ಲಿ ಮಾಡಬೇಕಂತ ಇದೆ. ಅದನ್ನು ನಾವೀಗ ಪ್ಯಾರಲಾಗಿ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಸೊ ಈ ಮಾರ್ಚ್ 23 ಡೆಡ್ಲೈನ್ ಇದೆ. ನಮ್ಮ ಸ್ಮಾರ್ಟ್ ಸಿಟಿ ಮಿಷನ್ ಫಂಡ್ 1000 crore ಏನು ಪ್ರಾಜೆಕ್ಟ್ಸ್ ಇದೆ ಅದಕ್ಕೆ ಅಪ್ಲೈ ಆಗುತ್ತೆ. ಸೊ ಅದನ್ನು ನಾವು ಮಾರ್ಚ್ 23 ಒಳಗಡೆ ಅದನ್ನು ಕಂಪ್ಲೀಟ್ ಮಾಡೋಕ್ಕೆ ಎಲ್ಲ ಕ್ರಮ ತಗೊಳ್ತಾ ಇದ್ದೀವಿ. ಅದೇ ಥರ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಇಂಪ್ಲಿಮೆಂಟೇಷನ್ ನಾವು ಕೋರ್ ಅರ್ಬನ್ ಏರಿಯಾದಲ್ಲಿ ಮಾಡ್ತಾ ಇರೋದ್ರಿಂದ ಇದು ಬ್ರೌನ್ ಫೀಲ್ಡ್ ಡೆವಲಪ್ಮೆಂಟ್, ಅಂದರೆ ಒಂದು ಸಿಟಿಯನ್ನು ಹೊಸದಾಗಿ ಡೆವಲಪ್ ಮಾಡೋದು ತುಂಬ ಈಸಿ. ಔಟ್ಸ್ಕರ್ಟ್ಸಲ್ಲಿ ಗ್ರೀನ್ ಫೀಲ್ಡ್ ಮಾಡೆಲ್ ಅಂತ ಹೇಳ್ತೀವಿ. ಹೊರಗಡೆ ಔಟ್ಸ್ಕರ್ಟ್ಸಲ್ಲಿ ಒಂದು ಥೌಸಂಡ್ಸ್ ಆಫ್ ಲ್ಯಾಕ್ಸ್ ಆಫ್ ಏಕರ್ಸ್ ಲ್ಯಾಂಡ್ ತೊಗೊಂಡು ಅದನ್ನು ಡೆವಲಪ್ ಮಾಡೋದು, ದಟ್ ಈಸ್ ಗ್ರೀನ್ ಫೀಲ್ಡ್ ಡೆವಲಪ್ಮೆಂಟ್. ಬಟ್ ಸಿಟಿ ಒಳಗಡೆ ಆಲ್ರೆಡಿ ಇರುವಂಥ ಏರಿಯಾನ ಅಲ್ಲಿರುವಂಥ ಯುಟಿಲಿಟೀಸನ್ನು ಎಲ್ಲ ಶಿಫ್ಟ್ ಮಾಡಿ ಡೆವಲಪ್ ಮಾಡೋದು ಇಟ್ ಈಸ್ ಬ್ರೌನ್ ಫೀಲ್ಡ್ ಡೆವಲಪ್ಮೆಂಟ್. ಸೊ ಇಟ್ ಈಸ್ ಡಿಫಿಕಲ್ಟ್ ಎಕ್ಸಸೈಸ್ ಆ್ಯಂಡ್ ಇಟ್ ರಿಕ್ವೈರ್ಸ್ ಕೋಆರ್ಡಿನೇಷನ್ ಬಿಟ್ವೀನ್ ಬೇರೆ ಬೇರೆ ಏಜೆನ್ಸೀಸ್, ಲೈನ್ ಡಿಪಾರ್ಟ್ಮೆಂಟ್ ಏನಿರುತ್ತೆ, ವಾಟರ್ ಬೋರ್ಡ್ ಇರ್ಬೋದು, ಮೆಸ್ಕಾಮ್ ಇರ್ಬೋದು, ಕಾರ್ಪೊರೇಷನ್ ಇರ್ಬೋದು. ಸೊ ಎಲ್ಲರ ಜೊತೆ ಕೋಆರ್ಡಿನೇಷನ್ ಇದೆಲ್ಲ ಇರುತ್ತೆ. ಸೊ ಈಗ ಆಲ್ಮೋಸ್ಟ್ ನಾವು ಈ ಫೇಸಲ್ಲಿ ಇರೋದ್ರಿಂದ ನಮ್ಮದು ಕೋಆರ್ಡಿನೇಷನ್ ಇಶ್ಯೂಸ್ ಎಲ್ಲ ಆಲ್ಮೋಸ್ಟ್ ಅವ್ರ ಡಿಪೆಂಡೆನ್ಸಿ ಅವ್ರ ಮೇಲೆ ತುಂಬ ರೆಡ್ಯೂಸ್ ಆಗಿದೆ. ಸೊ ಸಾರ್ವಜನಿಕರ ಅಹವಾಲು ಮತ್ತು ಕುಂದುಕೊರತೆ ನಿವಾರಣೆಗೆ ವ್ಯವಸ್ಥೆ ಕಲ್ಪಿಸಲಾಗಿದೆ. ದೂರವಾಣಿ, ಇಮೇಲ್, ವಾಟ್ಸ್ಆಪ್ ಸೇರಿದಂತೆ ಎಲ್ಲಾ ಮೂಲಗಳಿಂದ ಬರುವ ಅಹವಾಲುಗಳನ್ನು ಸ್ವೀಕರಿಸಿ ಪರಿಹರಿಸಲಾಗುತ್ತಿದೆ. ಕನ್ಸರ್ವೆನ್ಸಿಗಳನ್ನು ಆದಷ್ಟು ಬೇಗನೆ ಮಹಾನಗರ ಪಾಲಿಕೆಗೆ ಹಸ್ತಾಂತರಿಸಲಾಗುವುದು. ಕುವೆಂಪು ರಸ್ತೆ ಕಾಮಗಾರಿಗಳು ಈ ತಿಂಗಳ ಅಂತ್ಯದ ಒಳಗಾಗಿ ಪೂರ್ಣಗೊಳ್ಳಲಿವೆ. ನಗರಾದ್ಯಂತ 16,000 LED ರಸ್ತೆ ಬದಿ ದೀಪಗಳನ್ನು ಅಳವಡಿಸಲಾಗುತ್ತಿದೆ. 13 ಕಡೆಗಳಲ್ಲಿ ವಾಹನ ಪಾರ್ಕಿಂಗ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ಒಟ್ಟಾರೆ ಎಲ್ಲವೂ ಅಂದುಕೊಂಡಂತೆ ಆದ್ರೆ ಡಿಸೆಂಬರ್ ಒಳಗೆ ಸ್ಮಾರ್ಟ್ ಸಿಟಿ ಆಗಲಿದೆ ಶಿವಮೊಗ್ಗ. ಬ್ಯೂರೋ ರಿಪೋರ್ಟ್, ಕನ್ನಡ ಮೀಡಿಯಂ 24/7.